Hello everyone, welcome to Sanmarga classes. ಶಬ್ದ ಪಾಠದ 23ನೇ ಪ್ರಶ್ನೆ. ಈ ಕೆಳಗಿನ ಶಬ್ದ ತರಂಗದ ಗುಣಗಳ ಅಂತಾರಾಷ್ಟ್ರೀಯ ಏಕಮಾನಗಳನ್ನು ತಿಳಿಸಿ. ಎ. ತರಂಗ ದೂರ. ಬಿ. ತರಂಗದ ಕಾಲಾವಧಿ. ಸಿ. ತರಂಗದ ಆವೃತ್ತಿ. ಡಿ. ತರಂಗದ ಜವ. ಇವು ಶಬ್ದ ತರಂಗದ ಗುಣಲಕ್ಷಣಗಳಿವೆ. ಇವುಗಳ ಅಂತಾರಾಷ್ಟ್ರೀಯ ಏಕಮಾನವನ್ನ ನೋಡೋಕ್ಕಿಂತ ಮೊದಲು ಏನೇನು ಅಂತ ನೋಡ್ಬಿಡೋಣ. ತರಂಗ ದೂರ ಅಂದ್ರೆ ಏನು? ತರಂಗ ದೂರ ಅಂದ್ರೆ ಇದು ಯಾವುದೇ ಎರಡು ಸಂಪೀಡನೆ ಅಥವಾ ವಿರಳನೆ, ಅನುಕ್ರಮ ಸಂಪೀಡನೆ ಅಥವಾ ವಿರಳನೆಯ ನಡುವಿನ ಅಂತರ ಏನಿರುತ್ತೆ ಅದನ್ನ ಶಬ್ದದ ತರಂಗ ದೂರ ಅಂತ ಕರಿತೀವಿ ಅಲ್ವಾ. ಇದು ಸಂಪೀಡನೆ ಅಂತ ಇದ್ರೆ, ಇದು ವಿರಳನೆ ಅಂತ ಇದ್ರೆ, ಎರಡು ಅನುಕ್ರಮ ಅಂದ್ರೆ ಒಂದಾದ್ಮೇಲೆ ಒಂದು ಸಿಗುವಂತಹ ಶಬ್ದ ತರಂಗದ ಸಂಪೀಡನೆ ನಡುವಿನ ದೂರವನ್ನ ತರಂಗ ದೂರ ಅಂತ ಹೇಳ್ತೀವಿ. ಅದನ್ನ ಲ್ಯಾಂಬ್ಡಾ ಇಂದ ನಾವು ಇಂಡಿಕೇಟ್ ಮಾಡ್ತೀವಿ. ತರಂಗದ ಕಾಲಾವಧಿ ಅಂದ್ರೆ ಏನು? ಒಂದು ಸಂಪೂರ್ಣ ಆಂದೋಲನವನ್ನ ಮುಗಿಸ್ಲಿಕ್ಕೆ ಎಷ್ಟು ಸಮಯವನ್ನ ತಗೊಂಡಿದೆ, ಅದು ತರಂಗದ ಕಾಲಾವಧಿ. ಈಗಾಗಲೇ ನಿಮಗೆ ಇದರ ಏಕಮಾನಗಳು ಗೊತ್ತಾಗಿರ್ಬೇಕು ಅಲ್ವಾ. ನೋಡೋಣ. ತರಂಗದ ಆವೃತ್ತಿ ಅಂದ್ರೇನು? ಆವೃತ್ತಿ ಅಂದ್ರೆ ಒಂದು ಸೆಕೆಂಡ್ನಲ್ಲಿ ಎಷ್ಟು ಆಂದೋಲನಗಳನ್ನ ಮುಗಿಸಿದೆ. ನೋಡಿ, ಕಾಲಾವಧಿ ಮತ್ತೆ ಆವೃತ್ತಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಕಾಲಾವಧಿ ಅಂದ್ರೆ ಏನು? ಇದು ಒಂದು ಆಂದೋಲನವನ್ನ ಮುಗಿಸ್ಲಿಕ್ಕೆ ಎಷ್ಟು ಸಮಯ ತಗೊಂಡಿದೆ, ಅದು ಕಾಲಾವಧಿ. ಆವೃತ್ತಿ ಅಂದ್ರೇನು? ಒಂದು ಸೆಕೆಂಡ್ನಲ್ಲಿ ಎಷ್ಟು ಆಂದೋಲನವನ್ನ ಮುಗಿಸಿದೆ, ಅದು ಆವೃತ್ತಿ. ತರಂಗದ ಜವ ಅಂದ್ರೇನು? ಒಂದು ಯೂನಿಟ್ ಟೈಮ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡಿದೆ ತರಂಗ, ಅದನ್ನ ಏನಂತ ಕರಿತೀವಿ ನಾವು? ತರಂಗದ ಜವ ಅಂತ ಕರಿತೀವಿ. ಹಾಗಿದ್ರೆ ಈಗ ತರಂಗ ದೂರ, ಇಲ್ಲಿ ದೂರ ಅಂತ ಬಂದಿದೆ, ಹಾಗಾದ್ರೆ ಅಂತಾರಾಷ್ಟ್ರೀಯ ಏಕಮಾನ ಏನಾಗ್ಬೇಕು? ಮೀಟರ್. ಅದೇ ತರ ತರಂಗದ ಕಾಲಾವಧಿ, ಕಾಲ ಅಂತ ಬಂತು, ಹಾ ಸೆಕೆಂಡ್. ತರಂಗದ ಆವೃತ್ತಿ, ಇದನ್ನ ನೆನ್ಪಿಟ್ಕೋಬೇಕು ನೀವು. ಹರ್ಟ್ಸ್ ಅಂತ ಹೇಳ್ತೀವಿ, HZ ಅಂತ ಬರಿತೀವಿ, ಹರ್ಟ್ಸ್. ತರಂಗದ ಜವ, ಚಲನೆ ಪಾಠದಲ್ಲಿ ಜವದ್ ಕಲ್ತ್ಕೊ ಬಂದಿದ್ದೀರಿ, ಮೀಟರ್ ಪರ್ ಸೆಕೆಂಡ್. ಥ್ಯಾಂಕ್ ಯು.